ಸ್ನೇಹಿತರೆ ನಮಸ್ಕಾರ. ಕೂರ್ಗ್ ಬಜ್ ನಮ್ಮೂರ ಪ್ರತಿಭೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೊಡಗಿನಲ್ಲಿರುವಂತಹ ಬೇರೆ ಬೇರೆ ಕ್ಷೇತ್ರದಲ್ಲಿರುವ ಪ್ರತಿಭೆಗಳನ್ನು ಈ ಸರಣಿಯಲ್ಲಿ ನಿಮಗೆ ಪರಿಚಯ ಮಾಡ್ತಾ ಇದ್ದೇವೆ. ಈಗ ಆಲ್ರೆಡಿ ಕೆಲವ್ರನ್ನ ಪರಿಚಯ ಮಾಡಿದ್ದೇವೆ, ಒಳ್ಳೆಯ ಪ್ರೋತ್ಸಾಹ ನಿಮ್ಮ ಕಡೆಯಿಂದ ಸಿಕ್ಕಿದೆ. ಇವತ್ತಿನ ಈ ಎಪಿಸೋಡ್ನಲ್ಲಿ ನನ್ನ ಕೈಲೊಂದು ಫ್ರೇಮ್ ನೋಡ್ತಾ ಇದ್ದೀರಿ, ನಿಮಗೆ ಗೊತ್ತಾಗಿರುತ್ತೆ ಯಾರನ್ನ ಪರಿಚಯ ಮಾಡ್ತಾ ಇದ್ದೀನಿ ಅಂತ. ಕೈಲಿರುವ ಫ್ರೇಮ್ ಇದಕ್ಕೆ ಮಂಡಲ ಆರ್ಟ್ ಅಂತ ಕರೀತಾರೆ. ಆ್ಯಕ್ಚುಲಿ ಮಂಡಲ ಆರ್ಟ್ ವೃತ್ತಾಕಾರದಲ್ಲಿ ಬರುತ್ತೆ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಣೆ ಮಾಡಿ ಚಿತ್ರಕಲೆ ಬೆಳವಣಿಗೆ ಕಾಣ್ತಾ ಇದೆ. ಅನೇಕ ಮಂದಿ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಇದು. ನೋಡ್ತೀವಿ, ನಮಗೆ ಒಂದು ಫ್ರೇಮ್ ರೀತಿಯಲ್ಲಿ ಕಾಣುತ್ತೆ, ಒಂದು ಹೆಣ್ಣಿನ ಚಿತ್ರ ಕಾಣುತ್ತೆ, ಆದರೆ ಅದರ ಹಿಂದೆ ಇರುವ ಶ್ರಮ, ಕೈಚಳಕ, ತಾಳ್ಮೆ, ಸಹನೆ ಅದು ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಇದನ್ನು ರಚನೆ ಮಾಡಿದಂತಹ ಕಲಾವಿದೆ ಇವತ್ತು ಕೂರ್ಗ್ ಬಜ್ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಬಂದಿದ್ದಾರೆ. ಚನ್ನಪಂಡ ಕಲ್ಪನವರಿಗೆ ನಮಸ್ಕಾರ, ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ, ನೀವು? ಆರಾಮಿದ್ದೀನಿ. ಬಹಳ ಸಮಯದ ಹಿಂದೆ ಇವರ ಕುರಿತು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೆ, ಆದರೆ ಬೇರೆ ಬೇರೆ ಕಾರಣದಿಂದ ಆಗಿರಲಿಲ್ಲ. ಈಗ ಆ ಸಮಯ ಕೂಡಿ ಬಂದಿದೆ. ಅವರ ಪರಿಚಯ ನಾನು ಮಾಡೋಕ್ಕಿಂತ ಸಂಕ್ಷಿಪ್ತವಾಗಿ ಅವ್ರನ್ನೇ ಕೇಳ್ತೀನಿ. ಚನ್ನಪಂಡ ಕಲ್ಪನವ್ರನ್ನ ಗೊತ್ತಿದೆ, ಶಿಕ್ಷಕಿಯಾಗಿದ್ದವರು, ಆಧ್ಯಾತ್ಮದಲ್ಲಿ ಆಸಕ್ತಿ ಇರುವವರು, ಜೊತೆಗೆ ಈ ಮಂಡಲ ಕಲೆಯಲ್ಲಿ ವಿಶೇಷ ಒಲವನ್ನು ಇಟ್ಕೊಂಡು ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡವರು. ಅದರ ಆಚೆಗಿನ ಕಲ್ಪನೆ ಯಾರು? ಆಚೆಗಿನ ಕಲ್ಪನಾ ಅಂದರೆ ನಾನು ನನ್ನ ತವರು ಮನೆ ಅಂಜಪುರವಂಡ, ಸೋಮಯ್ಯ ಅವರ ಗೋಬೋಜಮ್ಮ ಅವರ ಮಗಳು, ಕೊನೆಯ ಮಗಳು. ನನ್ನ ಪ್ರೈಮರಿ ಸ್ಕೂಲ್ ಸೆಂಟೆನ್ಸ್ ಸಿದ್ದಾಪುರ್, ಹೈಸ್ಕೂಲ್ ಕೂಡ ಅಲ್ಲೇ ಮಾಡಿದೆ, ಮತ್ತು ಕಾಲೇಜ್ ವಿರಾಜ್ಪೇಟ್ ವಿಮೆನ್ಸ್ ಕಾಲೇಜ್ ಅವಾಗ. ಆಮೇಲೆ ಕೆಲಸಕ್ಕೆ ಅಂತ ಸೇರಿಕೊಂಡೆ ಬೆಂಗಳೂರಲ್ಲಿ. ಮತ್ತು ಮದುವೆ ಆಯಿತು. ಬಟ್ ಚಿಕ್ಕದಿನಿಂದನೇ ಇದೊಂದು ಹವ್ಯಾಸ ಇತ್ತು. ಹೀಗೆ ಇರೋದು ಚಿಕ್ಕದಿನಿಂದ ಅಂದರೆ ಮೊದಲಿನ ಈ ಸುಧಾ, ಪ್ರಜಾಮತ ಅಂತೆಲ್ಲ ಬುಕ್ಸ್ ಬರ್ತಾ ಇತ್ತಲ್ಲ, ಸೊ ಅದರಲ್ಲಿ ಪೌರಾಣಿಕ ಪಿಕ್ಚರ್ ನೋಡಿದರೆ ನನಗೆ ಅದನ್ನ ತಗೊಂಡೊಂದು ಬಿಡಿಸೋದೊಂದು ಅಭ್ಯಾಸ ಇತ್ತು. ವಾಸ ಇರೋದೀಗ ದೇವಸ್ಥೂರು, ಕಾಲೂರು ವಿಲೇಜ್. ಒಳ್ಳೆ ಗ್ರಾಮ. ಒಳ್ಳೆ ಗ್ರಾಮ. ಪ್ರಕೃತಿ ತುಂಬಾ ಚೆನ್ನಾಗಿದೆ. ಪ್ಲಾಂಟರ್ ಕೂಡ. ಹೌದು. ಕಾಫಿ ಚೆನ್ನಾಗಿದೆ ಬಸ್ಲೆಲ್ಲ ಈ ಸಲ ಸ್ವಲ್ಪ ಕಮ್ಮಿ ಆಗಿದೆ. ಮಳೆ ಜಾಸ್ತಿ ಇತ್ತು. ಮಳೆ ತಂಪಿನ ವಾತಾವರಣ ಜಾಸ್ತಿ ಅಲ್ವಾ, ಸೊ ಈ ಸಲ ಸ್ವಲ್ಪ ಕಮ್ಮಿ ಇತ್ತು. ಇವತ್ತು ಪರ್ಟಿಕ್ಯುಲರ್ ಆಗಿ ನಿಮ್ಮ ಮಂಡಲ ಕಲೆಯ ಆಸಕ್ತಿ ಬಗ್ಗೆ ಮಾತಾಡೋಣ. ಒಂದಷ್ಟು ಫ್ರೇಮ್ಗಳನ್ನ ತಂದಿದ್ದಾರೆ. ನಿಮಗೆ ಈ ಆಸಕ್ತಿ ನೀವಾಗಲೇ ಹೇಳಿದ್ರಿ ಚಿಕ್ಕಂದಿನಿಂದಲೇ ಇತ್ತು ಅಂತ. ಹೇಗೆ ಅದು ಮೂಡ್ತು? ಚಿಕ್ಕದಿನಲ್ಲಿ ಅದೇ ಬಿಡಿಸಿ ಅಪ್ಪ ಅಮ್ಮ ಆವಾಗಿನ ಕಾಲದಲ್ಲಿ ಅಷ್ಟು ಪ್ರೋತ್ಸಾಹ ಕೊಡ್ತಾ ಇರಲಿಲ್ಲ. ಏನಂದರೆ ಓದು ಅಂತ ಮಾತ್ರ ಇರ್ತಾ ಇತ್ತಲ್ವ, ಸೊ ಬಿಡಿಸೋದು ಕಾಟಡಿಯಲ್ಲಿ ಬಚ್ಚಿಡೋದು ಈ ಥರ ಇತ್ತು. ಮತ್ತು ಇದು ಹವ್ಯಾಸ ಹಾಗೆಯೇ ಅಂದರೆ ನನ್ನ ಇಷ್ಟಕ್ಕೆ ಮಾಡಿಕೊಂಡು ಹಾಗೆ ಇಟ್ಕೊಳ್ತಾ ಇದ್ದೆ. ಸೊ ಮದುವೆ ಎಲ್ಲ ಆಗಿ ಜಾಬ್, ಮಕ್ಕಳು, ಸಂಸಾರ ಅಂತ ಹೇಳುವಾಗ ಹಾಗೇ ಇತ್ತು. ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಲಾಕ್ಡೌನ್ ಟೈಮ್, ಆವಾಗ ಸ್ಟಾಫ್ ರೂಮಲ್ಲಿ ಎಲ್ಲರೂ ಮಾತಾಡಿಕೊಂಡು ಕೂರೋ ಟೈಮಲ್ಲಿ ಸಂದರ್ಭದಲ್ಲಿ ನಾನು ಜಸ್ಟ್ ಒಂದು ಪೇಪರ್ ತಗೊಂಡು ನನ್ನ ಹವ್ಯಾಸವನ್ನು ಅಲ್ಲಿ ಜಸ್ಟ್ ಒಂದು ಟೈಮ್ ಪಾಸಿಗೆ ಅಂತ ಮಾಡಿದ್ದು. ನೋಡಿದರೆ ಅದು ನನಗೇ ನೋಡುವಾಗ ತುಂಬ ಖುಷಿಯಾಯಿತು. ಸೊ ಯಾಕೆ ಇದನ್ನು ಮತ್ತೆ ಬಳಸ್ಕೋಬಾರ್ದು ಅಂತ ಹೇಳ್ಕೊಂಡು ಮತ್ತೆ ತಿರ್ಗಾ ನಾನು ಆರ್ಡರ್ಸ್ ಏನು ಅಂತ ಇರಲಿಲ್ಲ, ನನ್ನ ಇಷ್ಟಕ್ಕೆ ನಾನು ಬಿಡಿಸ್ತಾ ಇದ್ದೆ. ಹಾಗೆ ಮತ್ತೆ ಕಲೆ ಮತ್ತೆ ಹೊರಗೆ ಬಂತು. ಈ ಕೋವಿಡ್ ಟೈಮಲ್ಲಿ ಆದಂತಹ ಲಾಕ್ಡೌನ್ ಅನೇಕರಿಗೆ ಸಮಸ್ಯೆ ತಂದುಕೊಟ್ಟಿದೆ. ಅನೇಕ ಮಂದಿಗೆ ಒಳ್ಳೆ ರೀತಿಯಲ್ಲಿ ಕೂಡ ಅದು ಹೆಲ್ಪ್ ಆಗಿದೆ. ಅದರಲ್ಲಿ ನೀವು ಕೂಡ ಒಬ್ಬರು. ಆ ಲಾಕ್ಡೌನ್ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ನಿಮ್ಮಲ್ಲಿದ್ದಂಥ ಕಲೆಯನ್ನು ಮತ್ತೆ ಮೇಲೆ ಎತ್ತೋದಕ್ಕೆ ಒಳಗೆ ಬಚ್ಚಿಟ್ಟಿದ್ರಿ, ಮತ್ತೆ ಹೊರಗೆ ತರೋದಕ್ಕೆ ಅವಕಾಶ ಆಯಿತು. ಸಣ್ಣದರಿಂದ ಆಸಕ್ತಿ ಇತ್ತು ಅಂತ ಹೇಳಿದ್ರಲ್ಲ, ಅದು ನೀವಾಗೇ ಕಲಿತುಕೊಂಡಿದ್ದ ಅಥವಾ ಯಾರಾದರೂ ನಿಮಗೆ? ಇದು ದೇವರ ಒಂದು ನನಗೆ ಕೊಟ್ಟಂತ ಒಂದು ಕಲೆ ಅಂತ ಹೇಳ್ಕೋಬೇಕು. ಕ್ಲಾಸಸ್ಗೆ ಏನೂ ಹೋಗಿಲ್ಲ. ಮದುವೆ ಆಗಿ ಒಂದು 2 ವರ್ಷ ಆಗಿರುವಾಗ ಒಂದ್ಸಲ ಗ್ಲಾಸ್ ಪೇಂಟಿಂಗಿಗೆ ಅಂತ ಹೋಗಿದ್ದೆ, ಒಂದೇ ಒಂದು ದಿನ ಅಷ್ಟೇ.
ನೀವು ಸಣ್ಣದಿರತಿ ಬಿಡಿಸೋತಿಗೆ ಆರ್ಡರ್ ಎಲ್ಲ ಬರ್ತಾ ಇತ್ತಾ? ಬೇರೆ ಹೊರಗಡೆಯಿಂದ ಡಿಮ್ಯಾಂಡ್ ಇತ್ತಾ? ಇಲ್ಲ, ಕೇಳ್ತಾ ಇದ್ರು? ಏನಿಲ್ಲ, ಇಲ್ಲ. ನಿಮ್ಮ ಖುಷಿಗೆ ಬಿಡಿಸಿ ಬಚ್ಚಿಡೋದು. ಬಚ್ಚಿಡೋದು ಬೆಡ್ ಅಡಿಯಲ್ಲಿ. ಅದನ್ನ ಏನ್ ಮಾಡ್ತಿದ್ರಿ ಆಮೇಲೆ? ಇವಾಗ ನೆನಪಿಲ್ಲ. ಕಸದ ಬುಟ್ಟಿಗೆ ಹಾಕಿದ ಹಾಗಿರ್ಬೋದು. ಒಂದು ಅಂದಾಜು ಎಷ್ಟು ಬಿಡಿಸಿದ್ದಿರ್ಬೋದು ಆಗ? ಅಂದ್ರೆ ಒಂದ್ 2-3 ತಿಂಗಳಿಗೆ ಒಂದೋ ಎರಡೋ, ಅಂದ್ರೆ ಪೆನ್ಸಿಲ್ ಸ್ಕ್ರಿಪ್ ತುಂಬಾ ಇಷ್ಟ ಆಯ್ತು. ಅದು ಔಟ್ಪುಟ್ ಹೇಗೆ ಬರ್ತಿತ್ತು? ಚೆನ್ನಾಗಿರ್ತಿತ್ತು ಫಿನಿಶಿಂಗ್ ಎಲ್ಲ? ಇತ್ತು. ಇಂಥ ಪಿಕ್ಚರ್ ನನಗೆ ಮೋಟಿವೇಟ್ ಮಾಡ್ತು, ಅದನ್ನ ನೋಡಿ ನನಗೆ ಬೆಳಿಬೇಕು ಅನಿಸ್ತು ಅಂಥದ್ದು ಯಾವ್ದು? ಪೌರಾಣಿಕ ಪಿಕ್ಚರ್ ಅಂದ್ರೆ ತುಂಬಾ ಇಷ್ಟ ನನಗೆ. ಪತ್ರಿಕೆಗಳು ಬರೋದು ನೋಡೋದು? ಹಾ, ತುಂಬಾ ಇಷ್ಟ. ಇವನ್ ಅದು ಕತೆಗಳಾಗಿರ್ಬೋದು, ಏನೋ ಗೊತ್ತಿಲ್ಲ, ಅದು ಪಿಕ್ಚರ್ ನೋಡಿದ ತಕ್ಷಣ ನನಗೆ ಅದರಲ್ಲಿ ಏನೋ ಒಂದು ವೈಬ್ ಅಂತ ಹೇಳ್ತಾರಲ್ಲ, ಅದು ಸಿಗ್ತಾ ಇತ್ತು. ನಮಗೆ ಈ ಚಿತ್ರಕಲೆ ಅಂದಾಕ್ಷಣ ಈ ವಾಟರ್ ಕಲರ್ ಪೇಂಟಿಂಗ್ ಆ ಥರದ್ದೆಲ್ಲ ತಲೆಗೆ ಬರುತ್ತೆ. ಇದರ ಬಗ್ಗೆ, ಮಂಡಲ ಕಲೆಯ ಬಗ್ಗೆ ನಮ್ಮ ವೀಕ್ಷಕರು ನೋಡ್ತಾ ಇರ್ತಾರೆ, ಏನು ಅನ್ನೋದು ಪ್ರಶ್ನೆ ಅವರಿಗೆ ಬಂದಿರುತ್ತೆ. ಮಂಡಲ 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 ಅಂತ ಹೇಳ್ತಾ ಇದ್ದಾರೆ, ಏನು ಮಂಡಲ ಅಂತ? ಅದೇ ಒಂದು ವೃತ್ತ ಅಂತ ಹೇಳ್ಬೋದು. ಮಂಡಲ ಅಂದ್ರೆ ಸರ್ಕಲ್. ಸರ್ಕಲ್. ಸೊ ಆ ಸರ್ಕಲ್ ಒಳಗೆ ನಮ್ಮದೇ ಆದಂಥ, ನಾನು ಆ್ಯಕ್ಚುಲಿ ಕ್ಲಾಸಿಗೆ ಹೋಗಿಲ್ಲ. ಸೊ ನನ್ನದೇ ಆದಂಥ ಒಂದು ಐಡಿಯಾಸ್ ಬಂದ ರೀತಿಯಲ್ಲಿ ತ್ರಿಕೋಣ ಆಗಿರ್ಬೋದು ಯಾವುದೋ ಹಾಕಿ ಅದರೊಳಗೆ ನಾನು ನನಗೆ ಮನಸ್ಸಿಗೆ ತೋಚಿದಂಥ ಒಂದು ಡಿಸೈನ್ನ ಹಾಕ್ತಾ ಬರ್ತೀನಿ. ನಾವು ಗೂಗಲ್ ಹೋದ್ರು ಕೂಡ ನಮಗೆ ಆಲ್ಮೋಸ್ಟ್ ನಮಗೆ ಕಾಣೋಕೆ ಸಿಗೋದು ಒಂದು ಸರ್ಕಲ್ ಒಳಗೆ ಇರುವಂತಹ ಚಿತ್ರಣ. ಹೌದು. ನೀವು ನಿಮ್ಮದೇ ಕಲ್ಪನೆಯಲ್ಲಿ ಅದಕ್ಕೆ ಬೇರೆ ಬೇರೆ ರೂಪಗಳನ್ನ ಕೊಟ್ಕೊಂಡಿದ್ದೀರಿ. ಮಾಡಿದ್ದೀನಿ. ಸರ್ಕಲಲ್ಲೇ ಮಾಡಿದಂಥದ್ದು ತುಂಬಾನೇ ಮಾಡಿದ್ದೀನಿ. ಅದೆಲ್ಲ ಆ್ಯಕ್ಚುಲಿ ತರ್ಲಿಕ್ಕಾಗಿಲ್ಲ. ಮತ್ತೆ ಎಂತ ಹೇಳೋದು, ಬೇರೆ ಕೊಟ್ಟಿದ್ದೀರಾ ಬೇರೆಯವರಿಗೆ? ಕೊಟ್ಟಿದ್ದೀನಿ, ಸೇಲ್ ಆಗಿದೆ ಆ ಥರದ್ದು. ಲಾಕ್ಡೌನ್ ಡಮರು ಆಗಿರ್ಬೋದು ಅಥವಾ ಬೇಬಿ ಮಾಂಕ್ ಆಗಿರ್ಬೋದು, ವೃತ್ತದಲ್ಲಿ ಒಂದು ತಾಯಿ ತನ್ನ ಮಗುವನ್ನು ಕೈಯಲ್ಲಿ ಹಿಡ್ಕೊಂಡ ಹಾಗೆ, ಅದು ನನಗೆ ತುಂಬ ಅಚ್ಚುಮೆಚ್ಚಾದ ಒಂದು ಪೇಂಟಿಂಗ್ ಆಗಿತ್ತು. ಇಂಥ ಸೈಜಲ್ಲೇ ಬಿಡಿಸ್ಬೇಕು ಅಂತ ಏನಾದರೂ ನೀವು ಒಂದು ಚೌಕಟ್ಟು ಹಾಕೊಂಡಿದ್ರೆ ಅಥವಾ ನಿಮಗೆ ಖುಷಿ ಬಂದ ರೀತಿ? ಖುಷಿ ಬಂದ ರೀತಿ. ಕೋವಿಡ್ ನಂತರದಲ್ಲಿ ಅದನ್ನ ಹೊರಗಡೆ ಕೊಡೋದಕ್ಕೆ ಶುರು ಮಾಡಿದ್ರಿ. ಎಷ್ಟು ಆರ್ಡರ್ಸ್ ಸಿಕ್ಕಿತ್ತು ನಿಮಗೆ? ಆರ್ಡರ್ಸ್ ಬಲ್ಕ್ ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು 22-28 ಪೀಸಸ್ ಮಾಡಿದ್ದೆ. ಆವಾಗ ಯಾರೂ ಸೇಲ್ ಆಗಿಲ್ಲ, ಯಾರು ಅದಕ್ಕೆ ನನಗೆ ಅಷ್ಟು ಅದರ ಬಗ್ಗೆ ಯಾರೂ ಕೇಳ್ತಾ ಇರಲಿಲ್ಲ. ಏನೋ ಹೇಳೋ ತಗೊಳ್ ಪೆನ್ನು ಪೆನ್ಸಿಲ್ ಅಷ್ಟೇ ಅಂತ ಬರುತ್ತೆ, ನೋಡಿದರೆ ಏನೋ ಗೀಚ್ತಾ ಇರ್ತಾಳೆ ಅಂತ. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕಾಣುತ್ತೆ ಅಂತ. ಮತ್ತೆ ನೋಡಿದರೆ ಒಂದ್ಸಲ 2021ನಲ್ಲಿ ಪೊನ್ನಂಪೇಟಲ್ಲಿ ಒಂದು ಸೇಲ್ ಕೊಡೋ ಸಮಾಜದಲ್ಲಿ ಎಕ್ಸಿಬಿಷನ್ ಇತ್ತು. ಸೊ ಆವಾಗ ಇಟ್ಟೆ. ಬಟ್ ಅದೊಂದು ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಕಲೆಗೆ ಬೆಲೆನೇ ಇಲ್ವಾ ಅನ್ನೋ ಥರ ಆಗೋಯ್ತು. ಅಕ್ಕಪಕ್ಕದಲ್ಲಿ ಬಟ್ಟೆ ಪಿಕ್ಚರ್ಸ್ ಎಲ್ಲ ಇಟ್ಟಿದ್ದಾರೆ. ನಾನು ಇಷ್ಟೊಂದು ಬಾಟ್ಲ್ ಆರ್ಟ್ ಮಾಡ್ತೀನಿ ನಾನು, ಮತ್ತು ಇದು ಬುಕ್ ಮಾರ್ಕರ್ ಮಾಡ್ತೀನಿ, ಮಂಡಳದಲ್ಲೇ ಬುಕ್ ಮಾರ್ಕರ್, ಕಾರ್ ಹ್ಯಾಂಗಿಂಗ್ಸ್ ಎಲ್ಲ ಮಾಡ್ತೇನೆ. ಸೊ ನಾನು ಇಷ್ಟೊಂದು ಹರಡಿಕೊಂಡು ಕೂತಿದ್ದೀನಿ. ಬರೋರೆಲ್ಲ ಜಸ್ಟ್ ಹಿಂಗೆ ನೋಡೋದು ಇಲ್ಲ, ಹಿಂಗೆ ಪಾಸ್ ಆಗಿಬಿಡ್ತಾರೆ. ಆಚೆ ಈಚೆ ಎಲ್ಲ ಬಿಸಿ ತಗೊಳ್ಳೋರು. ಕೊನೆಗೆ ಒಂದೇ ಒಂದು ಪೀಸ್ ನನಗೆ ಸೇಲ್ ಆಗಿದ್ದು, ಚಿಕ್ಕದೊಂದು ನೋಟ್ಬುಕ್ ಸೈಜ್ದು ಒಂದು ಪೀಸ್. 4 o'clock ಅನ್ನಿಸ್ತು ನನಗೆ ಇನ್ನು ಇದು ಆಗೋ ಚಾನ್ಸಸ್ಸೇ ಇಲ್ಲ ಅಂತ ಎಲ್ಲ ಪ್ಯಾಕ್ ಮಾಡ್ಕೊಂಡು ತಗೊಂಡು ಬಂದ್ಬಿಟ್ಟೆ. ಮತ್ತೆ ಯಾರ್ದಾದ್ರು ಬರ್ಡೇನ ಗಿಫ್ಟ್ ಕೊಡೋದು, ಯಾವಾಗ ಪ್ರವೇಶ ಗಿಫ್ಟ್, ಹೀಗೆ ಎಲ್ಲ ಗಿಫ್ಟ್ ಕೊಟ್ಟು ಮುಗಿಸ್ದೆ. ಆಮೇಲೆ ಸ್ಟಾಪ್ ಮಾಡಿದ್ದೆ ನಾನು. ಮತ್ತೆ ನನಗೆ ಒಂದು ಬಲ್ಕ್ ಆರ್ಡರ್ ಸಿಕ್ತು, 14-18 ನಂಬರ್ಸ್ ಸಿಕ್ತು ನಾಪೋಕ್ಲಿಂದ. ಅವರು ನಮ್ಮ ಟಾಟಾ ಕಾಫಿಯಲ್ಲೇ ವರ್ಕ್ ಮಾಡ್ತಾ ಇದ್ದವರು, ರಿಟೈರ್ಡ್ ಆದವರು. ಸೊ ಅದು ನನಗೆ ಮತ್ತೆ ಒಂದು ಪ್ರೋತ್ಸಾಹ ಕೊಡ್ತು. ಸೊ ಆವಾಗ ವ್ಯಾಲ್ಯೂ ಇದೆ ಅಂತ ಅನ್ನಿಸ್ತು. ಸೊ ಅದಾದ ನಂತರ ಅವರ ಕಸಿನ್ ಅವರ ಮನೆಗೆ ಬಂದಾಗ ಅದನ್ನ ನೋಡಿಬಿಟ್ಟು 28 ಪೀಸಸ್ ಕೊಟ್ಟರು ಆರ್ಡರ್ಸ್. ದಟ್ ವಾಸ್ ಅದು ಇನ್ನೊಂದು ದೊಡ್ಡ ಒಂದು ಪ್ರೋತ್ಸಾಹ ಅಂತ ಹೇಳ್ಬೇಕು. ಬಟ್ ಟೈಮ್ ತಗೊಳುತ್ತೆ, ನೋಡಿದ್ರೆ ಯಾವುದು ಅನ್ಸಲ್ಲ. ಅದನ್ನ ಕೇಳಬೇಕು. ಈಗ ಇದೊಂದು ಫ್ರೇಮ್ ಇದೆ, ಇದಕ್ಕೆ ನಮಗೆ ನೋಡೋದೇ ಖಾಲಿ ಒಂದು ಚಿತ್ರ ಮಾತ್ರ ಕಾಣುತ್ತೆ. ಎಷ್ಟು ಟೈಮ್ ತಗೊಂಡ್ರಿ ಇದಕ್ಕೆ? ನಾನು 4-5 ದಿನ ತಗೊಂಡಿದ್ದೀನಿ. ನೀವು ಗಂಟೆ ಲೆಕ್ಕದಲ್ಲಿ ಹೇಳೋದ್ರೆ ಅಂದ್ರೆ 5 ದಿನದಲ್ಲಿ ಕಂಪ್ಲೀಟ್ ನಮಗೆ ಸ್ಪೆಂಡ್ ಮಾಡಕ್ ಆಗೋದಿಲ್ಲ. ಒಂದು ಅವರ್ ಲೆಕ್ಕ ಅಂದ್ರೆ ಈಗ ಬರೀ ತಲೆಯ ಕಿರೀಟ ಎಂತ ಇದು? ಅಲ್ಲ, ಕಿರೀಟ ಅಲ್ಲ, ಅದಕ್ಕೆ ಹೇಳೋದು ಪೇಟ. ಪೇಟ ತರ ಇರೋದು. ಅದಕ್ಕೆ ಒಂದು 3 hours ಹಿಡ್ದಿದೆ ನಾನು. ಮಿಕ್ಕಿದೆಲ್ಲ ಸೇರಿ ಟೋಟಲ್ ಆಗಿ ಒಂದು ಕೆಳಗೆದ ಪಾರ್ಟ್ ಅಂದ್ರೆ ಒಂದು 2 hours ಅಂತ ಹೇಳ್ಬೋದು. ಒಂದು 6 ಗಂಟೆ ಬೇಕಾ ಇದಕ್ಕೆ? ಇನ್ನು ಅದು ಯಾವ ಕೆಲಸ ಮಾಡದೆ ಎಕ್ಟ ಸ್ಟ್ರೆಚ್ ಅಂದ್ರೆ ಇದೆಲ್ಲ ಸೇಮ್ ಇದಕ್ಕೆ ಬರುತ್ತಾ? ಇದೆ
ಹಾಂ, ಕೂದಲ್ದು ಸ್ವಲ್ಪ ಟೈಮ್ ತಗೊಳುತ್ತೆ. ಫೈನ್ ಆರ್ಟ್ಸ್ ಇದೆ ಅಲ್ಲ, ಅದು ಟೈಮ್ ತಗೊಳುತ್ತೆ. ಎಲ್ಲ ಹೆಣ್ಮಕ್ಳೇ ಬಿಡಿಸಿದ್ರಲ್ಲ, ಗಂಡು ಅವರಿಗೆ ಅದೇ ನನಗೆ ಬಂದ ಆರ್ಡರ್ಸ್ ಅಲ್ಲಿ ಅವ್ರಿಗೆ ಅದೇ ಬೇಕಿತ್ತು. ಆರ್ಡರ್ ಕೊಟ್ಟು ಬಂದಿರೋದಾ? ಆರ್ಡರ್ ಬಂದದ್ದು. ಇದೀಗ ಎಲ್ಲ ಸೇಲ್ಗಿರೋಂಥದ್ದು. ಎಷ್ಟು ನೀವೊಂದು ಪ್ರೈಸ್ ಮಾಡ್ತೀರಿ? ಅದು ಡಿಪೆಂಡ್ ಅಪಾನ್ ಸೈಜ್ ಪಿಕ್ಚರ್, ಅದರ ಒಳಗಿನ ಅಂದರೆ ಬ್ಯಾಕ್ ಗ್ರೌಂಡ್ ಕೆಲಸ ಬೇಕಾದಷ್ಟು ಹಿಡಿತದೆ. ಅದು ಎಲ್ಲ ನೋಡಿ ಜಾಸ್ತಿ ಏನಿಲ್ಲ, ನಂದು 3000 ಮೇಲೆ ಹೋಗಲೇ ಇಲ್ಲ. ನೀವು ಮಾಡಿದ ಕೆಲಸಕ್ಕೆ, ನಿಮ್ಮ ಶ್ರಮಕ್ಕೆ, ನಿಮ್ಮ ಟೈಮಿಗೆ ಸ್ಪೆಂಡ್ ಮಾಡಿದ್ದಕ್ಕೆಲ್ಲ ಒಂದು ವ್ಯಾಲ್ಯೂ ಸಿಗುತ್ತಾ? ಖಂಡಿತ ಹೇಳಬೇಕಾದ್ರೆ ಸಿಗಲ್ಲ. ಯಾಕಂದರೆ ಇದನ್ನೇ ಆನ್ಲೈನಲ್ಲಿ ಚಿಕ್ಕ ಪೀಸಿಗೆ ಅವ್ರು 3000, 4000, 5000 ಅಂತ ಹಾಕ್ತಾರೆ. ನಂದು ಕೇವಲ 1.5 ಹಿಂಗೆ ಹೋಗ್ತದೆ. ಈಗ ಅಲ್ಲಿ ಕೂತ್ಕೊಂಡು ಆನ್ಲೈನ್ ಚೆಕ್ ಮಾಡ್ತಾ ಇದೆ, 15, 20, 25 ಸಾವಿರ ರೇಂಜಲ್ಲಿ ಸಣ್ಣ ಸಣ್ಣ ಆಡ್ಕೊಂಡು ಫ್ರೇಮಲ್ಲಿ. ನಂದು ಸ್ಟಾರ್ಟಿಂಗೇ 600 ರುಪೀಸ್ ಅಂತ ಹೇಳ್ದಲ್ಲ, 600 ರುಪೀಸ್. ಬಟ್ ಅದರ ಹಿಂದಿನ ಪರಿಶ್ರಮವನ್ನು ಯಾರು ನೋಡಲ್ಲ. ಅಷ್ಟು ತಾಳ್ಮೆ ಬೇಕು, ನಿಮ್ಮ ಬೇರೆ ಕೆಲಸವನ್ನ ಬಿಟ್ಟು ಇಲ್ಲಿ ತೊಡಸ್ಕೊಳ್ಬೇಕು, ಆ ಟೈಮನ್ನು ಸ್ಪೆಂಡ್ ಮಾಡಬೇಕು, ಎಫರ್ಟ್ ಇದೆ ಸುಮಾರಕ್ಕೆ. ಹಾಗೆ ನಮ್ಮ ಸಮಾಜದಲ್ಲಿ ಒಳ್ಳೊಳ್ಳೆ ಕಲೆ ಇದೆ ಅಂತ ಹೇಳಿದಾಗ ಪ್ರೋತ್ಸಾಹ ಸಿಗೋದಿಲ್ಲ. ನೀವು ಕೆಟ್ಟದಾಗಿ ಏನೋ ಮಾಡ್ತೀರಿ, ಇನ್ಯಾವುದೋ ಯಾರಿಗೂ ಪ್ರಯೋಜನಕ್ಕಿಲ್ಲದೇನೋ ಮಾಡ್ತೀನಿ ಅಂದರೆ ಅದನ್ನು ವೈರಲ್ ಮಾಡ್ತಾರೆ, ಒಂದಷ್ಟು ಟ್ರೆಂಡ್ ಮಾಡ್ತಾರೆ. ಅದರ ಹಿಂದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗೋರು ಒಂದಷ್ಟು ಜನ ಇರ್ತಾರೆ, ಒಂದಷ್ಟು ಜನ ತುಂಬ ಜನ ಇರ್ತಾರೆ. ಅದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಒಂದು 5 ಫ್ರೇಮ್ ತಂದಿದ್ದಾರೆ, 5 ಫ್ರೇಮು ಎಲ್ಲ ಸೇಲಿಗಿರೋಂಥಲ್ಲ. ಬಲ್ಕ್ ಆರ್ಡರ್ ಬಂದಿತ್ತಾ ಅಲ್ಲ ಇಂಡಿವಿಜುವಲ್ ಆಗಿ ಬಂದಿದೆ? ಅಲ್ಲ, ಎಲ್ಲ ಬಲ್ಕ್. ಏನೇನು ಬಿಡಿಸಿದ್ರಿ? ಬೆಂಗಳೂರು ಅವ್ರಿಗೇನೆ ಇದು. ಬೆಂಗಳೂರಿಗೆ ಕೊರಿಯರ್ ಹಾಕಲ್ಲ? ಇಲ್ಲಿಯವರು ಯಾರು ನನಗೆ ಆರ್ಡರ್ಸ್ ಕೊಡ್ತಿಲ್ಲ. ಅದು ಹಿತ್ತಲ ಗಿಡ ಮದ್ದಲ್ಲ ಅಂತ ಇದೆಲ್ಲ. ಹೌದು, ಪಕ್ಕದಲ್ಲೇ ಮದ್ದು ಇದ್ರು ಕೂಡ ಅದು ನಮಗೆ ಮದ್ದು ಅನ್ಸೋದಿಲ್ಲ, ಹೊರಗಡೆ ಸಿಕ್ಕಿದಾಗ ಮಾತ್ರ ಅದು. ಮತ್ತೆ ಅಮ್ಮತ್ತಿಯಲ್ಲಿ ಒಂದು ಸೇಲ್ ಅದೇ ಎಕ್ಸಿಬಿಷನ್ ಇತ್ತು 24 ಅಲ್ಲಿ. ಸೊ ಆವಾಗ ನನಗೆ ಸ್ವಲ್ಪ ಸೇಲ್ ಆಗಿದೆ. ಅದು ಆ್ಯಕ್ಚುಲಿ ನಾನು ಇಡ್ತಾ ಇರಲಿಲ್ಲ. ಅಲ್ಲಿದು ಮ್ಯಾನೇಜರ್ ನಂದು ಜೂನಿಯರ್. ಸೊ ಅವರು ಕಾಲ್ ಮಾಡಿಬಿಟ್ಟು ಕಲ್ಪನಾ ಎಕ್ಸಿಬಿಷನ್ ಇದೆ ಇಡು ಅಂತ. ಹೋಗ ನೀನು, ನಾನು ಯಾರು ತಗೊಳ್ಳೋದು ಹೋಗ್ಬಿಟ್ಟು ನೋಡೋದು ಇಲ್ಲ ಅಂತ ಹೇಳ್ತಾ ಇದ್ದೆ. ಇಲ್ಲ ನೀನು ಇಡು ಅಂತ ಅವರು ಫೋರ್ಸ್ ಮಾಡಿ ನಾನು ಎಟ್ಟಸ್ಟ್ರಚ್ ಬೆಳಿಗ್ಗೆ ಒಂದಿಷ್ಟು ಅಡುಗೆ ಮಾಡಿ ಇಟ್ಟು ಎಟ್ಟಸ್ಟ್ರಚ್ ಸಂಜೆ ರಾತ್ರಿ 1:30 ಹೆಂಗೆ ಅಂದರೆ ಇಂಟ್ರೆಸ್ಟ್ ಬಂದರೆ ಅದು ಮುಗಿಯೋ ಗಂಟೆ ಬಿಡಲ್ಲ, ಕಂಪ್ಲೀಟ್ ಮಾಡಲೇಬೇಕು. ಸೊ ಅದು ಅವರು ಹೇಳಿದಕ್ಕೋಸ್ಕರ ನಾನು ಎಕ್ಸಿಬಿಷನ್ಗೆ ಇಟ್ಟೆ. ಬಟ್ ಅಲ್ಲಿ ಹೋದ್ಮೇಲೆ ಹೇಳಿದ್ರು ಸೇಲ್ ಆಗದಿದ್ರೆ ನನ್ನ ಬೈಬೇಡ ಅಂತ. ಬಟ್ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಸೇಲ್ ಆಯ್ತಾ? ಆಗಿದೆ. ವಿಂಟರ್ ಫೆಸ್ಟ್ ಅಂತ ಇತ್ತು 24 ಅಲ್ಲಿ. ಏನಿಲ್ಲ ಅಂದ್ರೆ ಅಲ್ಲಿ ಹೋಗಿ ನೀವು ಆ ಸ್ಟಾಲ್ ಚಾರ್ಜ್ ಕೊಡೋದಾದ್ರು ಸಿಕ್ಕಿದ್ರೆ ಸಮಾಧಾನ ಆಗುತ್ತೆ. ಆಯ್ತಾ ಅಸಲ್ಲ ನನಗೆ. ಅದಕ್ಕಿಂತ ಫಸ್ಟ್ ಟೈಮ್ ಅಂದರೆ ಎಲ್ಲರೂ ಸ್ವಲ್ಪ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳೋದು ಕೇಳಿಸ್ತಾ ಇತ್ತಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ನಾವು ಕೂಡ ಅಷ್ಟೇ, ಒಮ್ಮೆಗೆ ನಮಗೆ ರಿಸಲ್ಟ್ ಸಿಗುತ್ತೆ, ರೆಸ್ಪಾನ್ಸ್ ಸಿಗುತ್ತೆ ಅಂತ ನಿರೀಕ್ಷೆ ಮಾಡುತ್ತೆ. 2-3 ಅಟೆಂಪ್ಟ್ ಮಾಡಬೇಕಾಗುತ್ತೆ. 2 ಕಡೆ ಫೇಲ್ಯೂರ್ ಆಗಿ ನೆಕ್ಸ್ಟ್ಗೆ ಸಕ್ಸಸ್ ಸಿಗುತ್ತೆ. ನೀವು ಇದನ್ನ ಯಾವ ಶೀಟ್ನಲ್ಲಿ ಬಿಡಿಸ್ತೀರಿ? ಆ್ಯಕ್ಚುಲಿ ಅದು A4 ಶೀಟ್, ಸ್ವಲ್ಪ ತಿಕ್ಕಿರುತ್ತೆ. ಓಕೆ, GSM ಜಾಸ್ತಿ ಇರುತ್ತಾ? ಹಾಂ, ಅಷ್ಟಿರುತ್ತೆ. ಇದಾ? ಹಾಂ, ಎಲ್ಲ ಇದಕ್ಕಿಂತ ಸ್ವಲ್ಪ ತಿಕ್ಕಿರುತ್ತೆ. ಓಕೆ, ಇದು ನೀವು ರಫ್ ಮಾಡ್ಕೊಂಡಿದ್ದಾ? ಹಾಂ, ಇದು ಹೀಗೆ ಆ್ಯಕ್ಚುಲಿ ಮಾಡ್ಕೊಂಡಿರ್ತೀನಿ. ಆಮೇಲೆ ಅದರೊಳಗೆ ಫಿಲ್ ಮಾಡ್ಕೊಂಡು ಬರ್ತೇನೆ. ಓಕೆ, ಒಂದು ಶೀಟಲ್ಲಿ ಈ ಥರ ಮಾಡಿ ನಂತರ ಅದರೊಳಗೆ ಇದು ಸುಮ್ಮನೆ ನಾವು ಗೀಚೋದಲ್ಲ, ಅದರೊಳಗೆ ಬಿಡಿಸ್ಬೇಕು. ಹೌದು. ಇದಿರುತ್ತೆ. ಪೆನ್ ಯಾವುದು? ಪೆನ್ ತುಂಬ ಎಕ್ಸ್ಪೆನ್ಸಿವ್ ಪೆನ್ ಅಲ್ಲ, ಮಂಡಳ ಪೆನ್ ಆ್ಯಕ್ಚುಲಿ ತುಂಬ ಎಕ್ಸ್ಪೆನ್ಸಿವ್. ನಾನು ಯೂಸ್ ಮಾಡೋದು 10 ರೂಪಾಯಿ ಪೆನ್. 10 ರೂಪಾಯಿ ಪೆನ್, 3 ರೂಪಾಯಿ ಶೀಟು. ಇದು ಬ್ಲ್ಯಾಕ್ 3 ರೂಪಾಯಿ ಶೀಟ್ ಅಲ್ಲ, ಅದು ಬಲ್ಕ್ ಆಗಿ ತಗೊಳ್ಳೋದು, ಸ್ವಲ್ಪ ಎಕ್ಸ್ಪೆನ್ಸಿವ್ ಬೀಳುತ್ತೆ ಆ ಶೀಟ್. ಅದೇ ತಿಕ್ ಅಂತ ಹೇಳಿದೆಲ್ಲ. ಮತ್ತೆ ಬ್ಲ್ಯಾಕ್ ಶೀಟಲ್ಲಿ ಅಂದರೆ KG ಶೀಟ್ ನಮ್ಮದು ಸಿಂಪಲ್, ಅದರಲ್ಲಿ ಮಾಡೋದಾದ್ರೆ ವೈಟ್ ಮಂಡಲ ಪೆನ್ ಯೂಸ್ ಮಾಡ್ತೀನಿ. ಬ್ಲ್ಯಾಕಲ್ಲಿ ಮಾಡ್ತೀರಾ? ಹಾಂ, ಬ್ಲ್ಯಾಕಲ್ಲಿ ಮಾಡ್ತೀನಿ. ಅದೇ ನಾನು ಹೇಳಿದೆ ಅಲ್ವಾ, ಡಮರು ಮತ್ತು ಬೇಬಿ ಮೊಂಕ, ಅದು ನಾನು ಬ್ಲ್ಯಾಕಿಗೆ ವೈಟಲ್ಲಿ ಮಾಡಿದೆ. ಈಗ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಥವಾ ಹೊರಗಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ? ಫ್ರೆಂಡ್ ಸರ್ಕಲಲ್ಲೂ ನನ್ನ ನೇಬರ್ ಇದ್ದಾರೆ, ಜಯ ಅಂತ, ಜಯ ಲಕ್ಷ್ಮಣ್ ಅಂತ. ಅವ್ರದ್ದು ಸಪೋರ್ಟ್ ಇದೆ. ಮತ್ತು ಫ್ಯಾಮಿಲಿಯಲ್ಲಿ ಓಕೆ ಇದೆ, ಇವಳೇನೋ ಗಿಸ್ತಾ ಇದ್ದಾರೆ ಅಂತ. ನಾನು ಕೇಳಬೇಕು, ಈಗ ನೀವು ಇಷ್ಟೆಲ್ಲ ಮಾಡ್ತಾ ಇದ್ರೆ ಸಪೋರ್ಟ್ ಮನೆಯಿಂದ ಬೇಕಾಗುತ್ತೆ, ಹಸ್ಬೆಂಡ್ ಕಡೆಯಿಂದ, ಮಗನ ಕಡೆಯಿಂದ ಇದೆ. ಅವನು ಬಿಡಿಸ್ತಾನೆ, ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಅವನಿಗೆ ಇಂಟ್ರೆಸ್ಟ್ ಇದೆ. ಮಗ ಏನು ಮಾಡ್ಕೊಂಡಿರೋದು? ಮಗ ಆ್ಯಕ್ಚುಲಿ ಅವನು ಪ್ರೊಫೆಷ್ನಲ್ DJ ಆರ್ಟಿಸ್ಟ್, ಈಸ್ ಇಂಟು ಫೋಟೋಗ್ರಫಿ ಕೂಡ.
ಇಬ್ಬರು ಕಲಾವಿದರೆ. ಹಾಂ, ಹಾಡ್ತಾನೆ. ಅವನದೇ ಓನ್ ಹಸ್ಬೆಂಡ್ ಟಾಟಾ ಕಾಫಿಗೆ ವರ್ಕ್ ಮಾಡ್ತಾ ಇರೋದು. ಅವ್ರನ್ನ ಈ ಫೀಲ್ಡಿಗೆ ತರಲಿಲ್ವಾ? ಅವರು ಕಾಫಿ 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 ಇದ್ದಾರೆ. ಎಲ್ಲ ಟಚ್ ಕೊಡಬೇಕಿತ್ತು ಇದನ್ನ, ನಿಮ್ಗೆ ಹೆಲ್ಪ್ ಆಗ್ತಿತ್ತು. ಇನ್ನೇನೋ ರಿಟೈರ್ ಆಗಿ ಬರ್ಲಿಕ್ಕಾಯ್ತು, ಅವಾಗ ಕೂರ್ಸ್ಕೊಂಡು ಅವ್ರಿಗೂ ನೀವು ಸ್ವಲ್ಪ ಗೀಚಿ ಅಂತ ಕೊಟ್ಟರೆ ಆಗ್ಬೋದು. ಟೀಚಿಂಗ್ ಫೀಲ್ಡಲ್ಲಿ ಇದ್ರಲ್ಲ, ಹೌದು. ಅಲ್ಲಿದ್ದು ಹೊರ ಬಂದಿದ್ದಕ್ಕೆ? ಟೀಚಿಂಗ್ ಫೀಲ್ಡ್ ನನಗೆ ತುಂಬ ಇಷ್ಟವಾದಂಥ ಒಂದು ಫೀಲ್ಡ್. ಇವಾಗ ಕರೆದ್ರೂ ಹೋಗ್ಬಿಡ್ತೀನಿ, ಆ ಥರ ಇದ್ದೀನಿ. ಓಕೆ, ಬಟ್ ಆ ಫೀಲ್ಡಲ್ಲಿ ಇರಬೇಕಾದ್ರೆ ಅಫ್ಕೋರ್ಸ್ ಮೊದಲಿಂದನೂ ಸ್ಪಿರಿಚುವಲ್ ಬಗ್ಗೆ ಸ್ವಲ್ಪ ಜಾಸ್ತಿನೇ ಇದ್ದೆ. ಫಸ್ಟ್ ಟೈಮ್ 21ನಲ್ಲಿ ಇಶಾ ಫೌಂಡೇಶನ್ಗೆ ಹೋದೆ. ಸೊ ಅಲ್ಲಿದ್ದು ಎಕ್ಸ್ಪೀರಿಯನ್ಸ್ ಹೇಳ್ಕೊಳಕ್ಕಾಗಲ್ಲ, ನಾವು ಫೀಲ್ ಮಾಡ್ಕೋಬೇಕದು. ಅದು ಹೇಗೆ ಕನೆಕ್ಟ್ ಆಗಿದೆ? ನೀವು ಇಲ್ಲಿ ಇದ್ರಿ, ಅಲ್ಲಿಂದ ನಂತರ ಅಲ್ಲಿಗೆ ಹೋಗಿದ್ದು? ಅಲ್ಲ, ಅಲ್ಲಿ ಅಂದರೆ ಎಲ್ಲರೂ ಹೋಗಿ ಬರ್ತಾ ಇದ್ರು. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ತುಂಬ ಲೇಟಾಗಿ ಗೊತ್ತಾಗಿದ್ದು. ನಾನು ಜಸ್ಟ್ ಫಾಲೋವರ್ ಆಗಿದ್ದೆ ಅಷ್ಟೇ ಸದ್ಗುರುದು. ಸೊ ಹಸ್ಬೆಂಡ್ಗೆ ಹೇಳ್ದೆ ಒಂದ್ಸಲ ಹೋಗಿ ಬರುವ ಅಂತ. ಸೊ ಹಾಗೆ 21ನಲ್ಲಿ ಹೋದ್ವಿ. ಅಲ್ಲಿ ಹೋದಾಗ ಅದು ಏನು ಹೇಳಿತ್ತು ನನ್ನ ಅಂತ ಗೊತ್ತಿಲ್ಲ. ಬಂದ ನಂತರ ಒಬ್ಬರನ್ನ ಪರಿಚಯ ಆಯಿತು ಅಲ್ಲಿ ಅವ್ರನ್ನ. ಆಮೇಲೆ ಅವರು ಇನ್ನು ಇಂಜಿನಿಯರಿಂಗ್ ಮಾಡಲಿಕ್ಕೆ ಹೇಳಿದರು. ಅದು ಮತ್ತೆ ಹೇಳ್ಕೊಂಡೋಯ್ತು 1 ವರ್ಷ, ಅಂದರೆ ವರ್ಕ್ ಮಾಡ್ತಾ ಇದ್ದೆ ಅಲ್ವಾ. ಆಮೇಲೆ ಟೈಮ್ ಬಂತು ಅಂತ ಅನಿಸುತ್ತೆ, ಇನ್ನು ಇಂಜಿನಿಯರಿಂಗ್ ಮಾಡಿದೆ. ಸ್ಕೂಲಲ್ಲಿ ಅದರ ರಜೆ ಸಿಗಲ್ವ. ಸೊ ಯಾವಾಗಲೂ ಆ ಕಡೆ ಎಳಿತಾ ಇರೋದಕ್ಕೋಸ್ಕರ 1 ದಿನ 2 ದಿನ ಅಲ್ಲ, ಈಗ ಸೇವೆ ಅಂತ ಹೋದಾಗ ಅದು ಟೈಮ್ ತಗೊಳುತ್ತೆ, ಅಲ್ಲೇ ಇರಬೇಕಾಗ್ತದೆ. ಸೊ ಎಲ್ಲ ನೆನೆಸ್ಕೊಂಡು ಬಿಟ್ಟರೆ ಒಳ್ಳೇದು ಅಂತ ಅನ್ನಿಸ್ತು. ಸೊ ಈ ಆಧ್ಯಾತ್ಮಕ್ಕಾಗಿ ನಿಮ್ಮ ಅದು ಬಿಟ್ಟೆ, ಅದೊಂದು ರೀಸನ್. ಇನ್ನೊಂದು ಲೈಕ್ ನನಗೂ ವರ್ಕೌಟ್ ಆಗ್ತಾ ಇರಲಿಲ್ಲ ದೂರದಿಂದ ಬರೋದಕ್ಕೋಸ್ಕರ. ನಂತರದಲ್ಲಿ ಇದರಲ್ಲಿ ತೊಡಸ್ಕೊಳಕ್ಕಾಯ್ತಾ? ಟೈಮ್ ಸಿಗ್ತಾ? ಕಂಪ್ಲೀಟ್ ಬರೀ ಇದರಲ್ಲಿ ಅಲ್ಲ, ಯಾವಾಗ ಬೇಕೋ ಅವಾಗ ಆಶ್ರಮಕ್ಕೆ ಹೋಗ್ಬೋದು, ಆ ಥರ ಇತ್ತು. ಮನೆಯಿಂದ ಏನು ಅಬ್ಜೆಕ್ಷನ್ ಬರೋದಿಲ್ಲ? ಇಲ್ಲ ಇಲ್ಲ. ಒಂದು ಆಧ್ಯಾತ್ಮಕ್ಕಾಗಿ ತನ್ನ ಪ್ರೊಫೆಷನ್ ಬಿಟ್ಟು ಅಲ್ಲಿಗೆ ಬಂದವರು, ಜೊತೆಗೆ ಇದಕ್ಕೂ ಕೂಡ ಟೈಮ್ ಸಿಕ್ತು. ಇದು ಇಲ್ಲಿ ಸ್ವಲ್ಪ ರೆಡಿ ಮಾಡ್ಕೊಂಡು ಬಂದಿದ್ರು, ನಂತರ ಆಫೀಸಲ್ಲಿ ಬಂದು ರೆಡಿ ಮಾಡಿದ ಕಲೆ ಇದೇನಿದು? ಶಿವಂದು ನಂದಿ ಭಕ್ತೆ. ಇದು ಟೆಂಪಲ್, ಒಂದು ಟೆಂಪಲ್, ಒಂದು ಗರ್ಭಗುಡಿಯೊಳಗೆ ಶಿವಲಿಂಗ, ನಂದಿ, ಒಂದು ಭಕ್ತರನ್ನು ನಮಸ್ಕಾರ ಮಾಡ್ತಿರೋದು. ಓಕೆ, ಫ್ಯೂಚರ್ಲಿ ಏನಾದ್ರು ಪ್ಲಾನ್ ಇದೆಯಾ? ನೀವು ಇದನ್ನೇ ಇಟ್ಕೊಂಡು ಮಂಡಲ ಆರ್ಟ್ನ ಇಟ್ಕೊಂಡು ಏನೋ ಮಾಡಬೇಕು, ಒಳ್ಳೆ ಸಪೋರ್ಟ್ ಸಿಕ್ಕಿದ್ರೆ, ಹೊರಗಡೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರೆ ಮಾಡ್ಬೋದು. ಸಪೋರ್ಟ್ ಅಂದ್ರೆ ಯಾವ ರೀತಿಯಲ್ಲಿ? ಯಾವ ರೀತಿ ಅಂದರೆ ಎಂತ ಹೇಳೋದು, ಸ್ವಲ್ಪ ಬೂಸ್ಟಪ್ ಬೇಕಾಗುತ್ತೆ. ಅಥವಾ ನಮ್ಮಲ್ಲಿ ಈಗ ಎಕ್ಸಿಬಿಷನ್ ಅಂತಿದ್ರೆ ಒಂದು ಇನ್ಫಾರ್ಮೇಷನ್ ಸಿಕ್ಕೋದು. ಇದನ್ನ ಮಾಡೋದ್ರಿಂದ ನಿಮ್ಮಲ್ಲಿ ಯಾವ ಆಲ್ರೆಡಿ ನೀವು ಆಧ್ಯಾತ್ಮದಲ್ಲಿ ಇದೀನಿ ಅಂತ ಹೇಳಿದ್ರಿ, ಹಾಗಾಗಿ ಸಹಜವಾಗಿ ಒಂದು ಸ್ಪಿರಿಚುವಲ್ ಮೈಂಡ್ ಸೆಟ್ ನಿಮ್ಮಲ್ಲಿ ಇರುತ್ತೆ. ಅದು ಇಲ್ಲದೆ ಇದನ್ನ ಮಾಡ್ತಾ ಇದ್ದಾಗ, ಮೊದಲು ಮಾಡ್ತಾ ಇದ್ರಲ್ಲ, ಆಗ ಯಾವ ರೀತಿ ಚೇಂಜಸ್ ಆಗ್ತಾ ಇತ್ತು? ನಾವು ಕಂಪ್ಲೀಟ್ ಡೀಪ್ ಅನ್ನ ಅದಕ್ಕೆ ಹೋಗ್ಬಿಡ್ತೀವಿ. ನನಗೆ ಕನ್ನಡದಲ್ಲಿ ಅದನ್ನ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಅದಕ್ಕೆ ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ. ಮೈಂಡ್ ರಿಲ್ಯಾಕ್ಸ್, ಕಂಪ್ಲೀಟ್ ರಿಲ್ಯಾಕ್ಸ್ ಆಗುತ್ತೆ ಮೈಂಡ್. ಅದೇ ನಾವು ಏನು ಟೆನ್ಷನ್ ಇದ್ರೂ ಏನು ಯಾವುದು ತಲೆಗೆ ಹೋಗಲ್ಲ, ಅಷ್ಟು ಪೀಸ್ಫುಲ್ ಕೊಡುತ್ತೆ ಇದು. ಅದ್ರ ಜೊತೆಗೆ ಏನಾದರೂ ಒಂದು ಮ್ಯೂಸಿಕ್ಕೋ ಚಾಂಟೋ ಏನೋ ಹಾಕೊಂಡು ಕೂತ್ಬಿಟ್ರಂತೂ ಯಾವುದೂ ನೆನಪಾಗಲ್ಲ. ಅಕ್ಕಪಕ್ಕದ ಸ್ಕೂಲಿಗೆ ಹೋಗ್ತಾ ಇರಬೇಕಾದ್ರೂ ಮಾಡ್ತಾ ಇದ್ದೆ. ಸಂಜೆ ಬಂದ್ಬಿಟ್ಟು ಏನೋ ಒಂದು ಮಾಡಿದರೆ ಅದನ್ನ ಫಿನಿಶ್ ಮಾಡಿ 2 ಗಂಟೆಗೆ ಮಲಗೋದು ಇತ್ತು. ತಿರ್ಗಾ ಮಾರನೇ ದಿನ ಎದ್ದು ಸ್ಕೂಲಿಗೆ ಬರೋದು ಇತ್ತು. ಬಟ್ ಫಿನಿಶ್ ಮಾಡಿನೇ ಒಂದು ಏಕಾಗ್ರತೆ, ಕಾನ್ಸಂಟ್ರೇಷನ್ ನಮಗೆ ಅಲ್ಲಿ ಇರುತ್ತೆ. ಜೊತೆಗೆ ನಮ್ಮ ಮಾನಸಿಕ ನೆಮ್ಮದಿಗೂ ಕೂಡ ಅವಕಾಶ ಆಗುತ್ತೆ. ಅದಾದ ನಂತರ ನೀವು ಸ್ಪಿರಿಚುವಲ್ ಆ ಕಡೆ ಹೋದ್ರಿ, ಜೊತೆಗೆ ಇದನ್ನ ಇಟ್ಕೊಂಡ್ರಿ, ಹಾಗಾಗಿ 2 ಮಿಕ್ಸಪ್ ಆಗ್ತಾ ಇದೆ. ಹೌದು, ನಾವು ಯಾವುದೇ ಆರ್ಟ್, ಇವನ್ ಮ್ಯೂಸಿಕ್ ಇರ್ಬೋದು, ಡಾನ್ಸ್ ಇರ್ಬೋದು, ಅಥವಾ ನಮ್ಮ ಇಂಟ್ರೆಸ್ಟಲ್ಲಿ ಏನು ಮಾಡ್ತೀವಿ ಕಂಪ್ಲೀಟ್ ಅದರ ಕಡೆ ತೊಡಗಿಸ್ಕೊಂಡಾಗ ನಮಗೆ ಬೇರೆ ಅಕ್ಕಪಕ್ಕದ ಸ್ಪೆಷಲಿ ಈ ಮಂಡಲ ಆರ್ಟ್ ಅಂತ ಹೇಳೋದು, ಅದು ಬೇರೆ ಆರ್ಟು ಈಗ ನಾನು ಹೇಳ್ದೆ ಅಲ್ವಾ, ಗ್ಲಾಸ್ ಪೇಂಟ್, ಬಾಟಲ್ ಆರ್ಟ್ ಎಲ್ಲ ಮಾಡ್ತೀನಿ. ಬಟ್ ಇದರಲ್ಲಿ ಸಿಕ್ಕುವಷ್ಟೊಂದು ಕಾನ್ಸಂಟ್ರೇಷನ್ನು ಬೇರೆದ್ರಲ್ಲಿ ಸಿಗಲ್ಲ ಅಂತ ನನ್ನ ಭಾವನೆ. ಇದಕ್ಕೆ ಸ್ಕೇಲ್ ಏನು ಯೂಸ್ ಮಾಡಲ್ಲ, ಆ್ಯಕ್ಚುಲಿ ಪ್ರೊಫೆಷನಲ್ ಆರ್ಟಿಸ್ಟ್ ಅಲ್ಲ. ಹೆಂಗೆ ಬರುತ್ತೆ ಹಂಗೆ ಮಾಡ್ತೀನಿ. ಏನೋ ಅಂಕುಡೊಂಕ ಆದ್ರೂ ಅದನ್ನ ಅಲ್ಲಲ್ಲೇ ಒಂಚೂರು ಸರಿ ಮಾಡ್ಕೊಳ್ತೀನಿ. ಈ ಫೀಲ್ಡಲ್ಲಿ ಪರ್ಫೆಕ್ಟ್ ಇರೋರ್ನ ಯಾರಾದ್ರೂ ಮಾತಾಡ್ಸಿದ್ರೆ ಹೋಗಿ? ಇಲ್ಲ. ಏನೋ ಮಿಸ್ಟೇಕ್ ಇದ್ರೆ ಅವರು ಕರೆಕ್ಷನ್ ಹೇಳೋದು?
ಅನ್ನ ಹೇಳ್ದೆ ಅಲ್ವಾ, ನನ್ನ ತೃಪ್ತಿಗೋಸ್ಕರ ನಾನು ಬಿಡ್ಸಕ್ಕೆ ಶುರು ಮಾಡಿದ್ದು ಅಂತ. ಈಗ ನಮ್ಮಲ್ಲಿ ನೋಡ್ತಿರೋರಿಗೆ ಯಾರಿಗಾದ್ರು ಬೇಕು ಅನಿಸ್ದಾಗ ಅವ್ರು ಏನು ಮಾಡಬೇಕು? ನೋಡ್ತಾ ಇದ್ರೆ ನಮಗೂ ಒಂದು ಈ ಥರದೊಂದು ಆರ್ಡರ್ ಕೊಡಬೇಕು ಕಲ್ಪನಾ ಹತ್ರ, ಕೊಡ್ಬೋದು. ಆದ್ರೆ ಕಾಂಟ್ಯಾಕ್ಟ್ ಮಾಡಿ. ಇವತ್ತು ಕೊಟ್ಬಿಟ್ಟು ಒಂದು ವಾರದಲ್ಲಿ ಕೊಟ್ಬಿಡು ಅಂದ್ರೆ ಆಗಲ್ಲ. ಯಾಕಂದ್ರೆ ನಾನು ನನ್ನ ಕೆಲಸಗಳನ್ನ ಮಾಡಿಕೊಂಡು ಸೈಡಿಗೆ ಇದನ್ನು ಅಂದ್ರೆ ನನ್ನ ಟೈಮ್ ನೋಡ್ಕೊಂಡು ನಾನು ಬಿಡಿಸ್ಬೇಕಾಗ್ತದೆ. ಈಗ ಒಂದು 10 ಫ್ರೇಮ್ ಆರ್ಡರ್ ಬಂತು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ? 1 ತಿಂಗಳು ತಗೊಳ್ತೀನಿ. ಯಾಕಂದ್ರೆ ಮನೆ, ತೋಟ, ನಂದು ಸಾಧನಗಳು ಎಲ್ಲ ಮಾಡಿಕೊಂಡು ಇದಕ್ಕೆ ಟೈಮ್ ಕೊಡ್ಬೇಕಲ್ವಾ. ಮತ್ತೆ ಕಣ್ಣಿಗೆ ತುಂಬ ಸ್ಟ್ರೆಸ್ ಆಗುತ್ತೆ, ಅದು ಗೊತ್ತಾಗಲ್ಲ, ನೋಡೋರಿಗೆ ಗೊತ್ತಾಗಲ್ಲ. ಕಣ್ಣಾಗಿರ್ಬೋದು, ಪೆನ್ ಹಿಡಿಯೋ ಬೆರಳಾಗಿರ್ಬೋದು. ಬಿಕಾಸ್ ಯಾಕಂದರೆ ಹೇಳ್ದಲ್ವಾ, 10 ರೂಪಾಯಿದು ಬಾಲ್ ಪೆನ್ನಲ್ಲಿ ಮಾಡೋದು ಅಲ್ಲ. ಜಾಸ್ತಿ ಮಂಡಳ ಆಟಲ್ಲಿ ಹಿಂಗಂದ್ರೆ ಆ ಪೆನ್ ಅಂದರೆ ಒಂದು ಆಟಿಗೂ ಸಹ ಸಾಲಿಕ್ಕಿಲ್ಲ ಆ ಸೆಟ್ ಪೆನ್, ಅಷ್ಟು ಬೇಗ ಮುಗ್ದೋಗ್ತದೆ, ಕಾಸ್ಟ್ಲಿ ಇದೆ. ಹಾಂ. ಈಗ ನಾವು ಬೇರೆ ಬೇರೆ ಫಂಕ್ಷನ್ಲಿ ಗಿಫ್ಟ್ ಎಲ್ಲ ಕೊಡ್ತೀವಿ, ವಾಲ್ ಫ್ರೇಮು ಅದು ಇದು ಅಂತ. ಈ ಥರದ್ದು ಕೊಟ್ಟರೆ ಚೆನ್ನಾಗಿರುತ್ತೆ. ಹೇಳ್ದೆ ಅಲ್ವಾ, ಫಸ್ಟ್ ಮಾಡಿದ್ದೆಲ್ಲ ಎಲ್ಲ ಗಿಫ್ಟ್ ಆಗಿ ಕೊಟ್ಬಿಟ್ಟೆ ಅಂತ. ಅದೇ ಬೇರೆ ಯಾರು ಗಿಫ್ಟ್ ಕೊಡೋರು ಇದ್ರೆ ಇಂಥದನ್ನು ರೆಫರ್ ಮಾಡಿದ್ರೆ, ಈಗ ಹೊರಗಡೆಯಿಂದ ಚೈನಾ ಮೇಡೆಲ್ಲ ಸುಮಾರು ಫ್ರೇಮ್ಗಳು ಬರ್ತವೆ. ಚೈನಾದವರು ಬಹಳ ಚಾಲಾಕಿಗಳು. ನಮ್ಮ ಇಲ್ಲಿನ ದೇವರುಗಳನ್ನ ಬಳಸ್ಕೊಂಡು ಅಲ್ಲಿ ದೇವರ ಮೂರ್ತಿಗಳನ್ನ ಮಾಡಿ ನಮ್ಮಲ್ಲಿ ಕೊಟ್ಟರು ಅವ್ರು ದುಡ್ಡು ಮಾಡ್ತಾರೆ. ಈಗ ನೋಡಿ, ಈಗ ನಾನು ಮಾಡ್ತಾ ಇದ್ದೀನಿ ಅಲ್ವಾ, ನನ್ನ ಕೈಯಿಂದ ತಗೊಳ್ಳೋ ಬದಲು ಅದನ್ನೇ ಆನ್ಲೈನಲ್ಲಿ ಅದು 2 ಪಟ್ಟು 3 ಪಟ್ಟು ಕೊಟ್ಟು ತಗೊಳ್ತಾರೆ ಅಲ್ವಾ. ಸೊ ಅದೇ ಹೇಳಿ ಹಿತ್ತಲ ಗಿಡ ಮದ್ದಲ್ಲ ಅಂತ. ಬಟ್ ಅದು ವ್ಯಾಲ್ಯೂ ಬರುತ್ತೆ ಒಂದಲ್ಲ ಒಂದು ದಿನ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಈ ರೀತಿಯ ಫ್ರೇಮ್ಗಳು, ನಿಮಗೆ ಯಾವ ಚಿತ್ರ ಬೇಕು ಆ ಚಿತ್ರ ಕಳ್ಸಿಕೊಡ್ಬೇಕು ನಿಮಗೆ. ಕಳಿಸ್ಕೊಡ್ಬೇಕು. ಚಿತ್ರವನ್ನು ಇವರಿಗೆ ಕಳಿಸ್ಕೊಟ್ರೆ ಅವರು ಅದನ್ನು ರೆಡಿ ಮಾಡಿ ಕೊಡ್ತಾರೆ. ಬಟ್ ಅದಕ್ಕೆ ಟೈಮ್ ಬೇಕು. ಇವತ್ತು ಕೊಟ್ಟು 2 ದಿನದಲ್ಲಿ ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಮಿಷಿನಲ್ಲಿ ಮಾಡೋದಲ್ಲ, ಕೈಯಲ್ಲಿ ಮಾಡೋದು. ಹಾಗಾಗಿ ಟೈಮ್ ಬೇಕು. ಜೊತೆಗೆ ಬಲ್ಕ್ ಆರ್ಡರ್ ಇದ್ದಾಗ ಒಂದಷ್ಟು ಡ್ಯೂರೇಷನ್ ಜಾಸ್ತಿ ಬೇಕಾಗುತ್ತೆ. ಈ ಮಂಡಲ ಆರ್ಟ್ ಮಾಡ್ತಾ ಇದ್ದೀರಿ, ಜೊತೆಗೆ ಟೀಚಿಂಗ್ ಪ್ರೊಫೆಷನ್ ಹೇಳಿದ್ರಿ, ಆಧ್ಯಾತ್ಮ ಇದ್ದಿದ್ದೆ ಜೊತೆಗೆ. ಅದರ ಆಚೆಗೆ ಬೇರೆ ಕಡೆ ತೊಡಸ್ಕೊಳ್ಳೋಕೆ ಟೈಮ್ ಸಿಗುತ್ತೆ? ಏನು ಮಾಡ್ತೀರಿ? ಅದರ ಆಚೆಗೆ ಇದ್ದೆ 21 ನಂದಿನಿ ನಾಗರಾಜ್ ಅಂತ ಅನ್ನೋರು ಬ್ಯೂಟಿ ಕಾಂಟೆಸ್ಟ್, ಬೆಂಗಳೂರು. ಬೆಂಗಳೂರು. ಅವರು ಬ್ಯೂಟಿ ಕಾಂಟೆಸ್ಟ್ ಬಗ್ಗೆ ಎಂತ ಹೇಳೋದು, ಪಾರ್ಟಿಸಿಪೇಟ್ ಮಾಡಿದ್ರಾ? ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮಿಸಸ್ ಸೌತ್ ಇಂಡಿಯಾ ಬೆಸ್ಟ್ ಅಟ್ರಾಕ್ಟಿವ್ ಅನ್ನೋ ಒಂದು ಅವಾರ್ಡನ್ನು ತೊಗೊಂಡು ಬಂದೆ. ಮತ್ತು ಒಂದು 3 ಕೊಡವ ಸಿನಿಮಾದಲ್ಲೂ ಮಾಡಿದೆ. ಅದು ಎಲ್ಲ ವರ್ಕಿಂಗ್ ಟೈಮಲ್ಲೇ ಮಾಡಿದ್ದು. ಆ್ಯಕ್ಚುಲಿ ವರ್ಕಿಂಗ್ ಟೈಮಲ್ಲಿ ಜಾಸ್ತಿ ಇದ್ದೆ. ಯಾವಾಗ ಕೆಲಸ ಬಿಟ್ಟಾಗ ಕಂಪ್ಲೀಟ್ ಆಧ್ಯಾತ್ಮಕ್ಕೆ ಹೋಗ್ಬಿಟ್ಟಿದ್ದೆ. ಅದೆಲ್ಲ ಅಂದ್ಕೊಂಡಿರ್ತೀವಿ, ಇವಳು ಆಧ್ಯಾತ್ಮದ ಹಿಂದೆನೇ ಇದ್ದಾಳೆ, ಇನ್ನು ಕರೆದ್ರೆ ಬರ್ಲಿಕ್ಕಿಲ್ಲ, ನಾವು ಕರೆಯೋದು ಬೇಡ ಅಂತ. ಯಾವುದೆಲ್ಲ ಮೂವಿಲಿ ಮಾಡಿದ್ರಿ ಕೊಡವ ಮೂವಿ? ಬೊಮ್ಮಣ್ಣ ಫಸ್ಟ್, ಆಮೇಲೆ ಕಲ್ಕೆರೆ ಭಗವತಿ, ಮತ್ತು ತೇನ್ಬಾಡ ಅಂತ 3 ಮಾಡಿದೆ. ಮನೇಲಿ ತೋಟ ಅದೇ ಮೊದಲು ಕಾಫಿ ಗಿಡ, ಅರಬಿಕ ಯಾವ್ದಾರು ಬೆಸ್ಟ್ ಯಾವ್ದು ಅಂತ ಗೊತ್ತಿರಲಿಲ್ಲ. ಕಲ್ತ್ಕೊಂಡ್ರೆ ಇವಾಗೆಲ್ಲ ಕಲ್ತಿದ್ದೀನಿ. ಸೊ ಇದು 4ನೇ ವರ್ಷ ಕಂಪ್ಲೀಟ್ ಕೆಲಸ ಎಲ್ಲ ಹೇಗೆ ಏನು ಅಂತ ಕಲ್ತ್ಕೊಂಡಿದ್ದೀನಿ. ಕಾಫಿ ಕೊಯ್ಯೋದು ಕಲ್ತಿಲ್ಲ, ಬಟ್ ಕಾಫಿದು ಯಾರ್ಡ್ ವರ್ಕ್ ಎಲ್ಲ ಕಲ್ತ್ಕೊಂಡು. ಕಪಾತ್ ಮಾಡೋದು ಇಲ್ಲ, ಕಾಫಿಗೆ ಕಾಲು ಹಾಕೋದು, ಕಾಫಿಗೆ ಕಾಲು ಹಾಕೋದು ಉಂಟು, ಕಾಫಿ ಗುಡ್ಡೆ ಮಾಡೋದು ಉಂಟು. ಕಾಫಿ ತೋಟದೊಳಗೆ ಎಂಟ್ರಿ ಆಗಿ ಗಿಡದ ABCD ಕಲಿಬೇಕಾಗ ಇನ್ನು ಎಲ್ಲ ಎಂಟ್ರಿ ಆಗಿದ್ದೀನಿ. ಇದಕ್ಕಿಂತ ಕಂಬ ಚಿಗುರು ಅದೆಲ್ಲ ಅದು ಗೊತ್ತಿದೆ, ಮತ್ತೆ ಬೇರೆ ಎಲ್ಲ ಕಲ್ತಿಲ್ಲ ಕಲಿಬೇಕಾಗ. ನೆಕ್ಸ್ಟ್ ಹೆಲ್ಪ್ ಆಗುತ್ತೆ, ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ ನೋಡೋಣ. ಅದು ಬಿಟ್ಟು ಬೇರೆ ಗಾರ್ಡನಿಂಗ್ ಇದೆ, ಮತ್ತೆ ಕುಕ್ಕಿಂಗ್ ಸ್ವಲ್ಪ ಇದೆ, ಸಿಂಗಿಂಗ್ ಉಂಟು. ಬಟ್ ಇವಾಗ ಎಂತ ಹೇಳೋದು, ಹಾಡದೆ ಸ್ವಲ್ಪ ವಾಯ್ಸ್ ಹೋಗಿದೆ, ಬಟ್ ಚಾಂಟ್ಗಳೆಲ್ಲ ಪಕ್ಕ ಆಗಿದೆ. ಈಗ ವಿಚಾರ ಮಾತಾಡಿದ್ರಿ, ಮಂಡಲ ಆರ್ಟ್ ಬಗ್ಗೆನೇ ಮೇನ್ ಉದ್ದೇಶ ಇದು. ನಿಮ್ಮ ಆಸಕ್ತಿ, ಅದನ್ನು ಹೇಗೆ ತೋರಿಸ್ಕೊಂಡ್ರಿ, ಹೇಗೆ ಬೆಳೀತಾ ಬಂದ್ರಿ, ಮುಂದಕ್ಕೆ ಏನು ಅನ್ನೋದನ್ನು ಮಾತಾಡಿದ್ರಿ. ಜನರಿಗೆ ಏನು ಹೇಳ್ತೀರಿ? ಜನರಿಗೆ ಒಂದು ಸಣ್ಣ ಒಂದು ಇನ್ಫಾರ್ಮೇಷನ್ ಅಂದರೆ, ಎಲೆಮರೆಯ ಹೂಗಳು ತುಂಬ ಇದೆ, ಅದು ಬಾಡ್ ಹೋಗದಾಗೆ ಅವರಿಗೆ ಮೋಟಿವೇಶನ್ ಮಾಡಿ ಅಂತ. ಯಂಗ್ಸ್ಟರ್ಸ್ ತುಂಬ ಜನ ಇರ್ಬೋದು, ಎಲೆಮರೆ ಕಾಯಿ ಅಂತ ಹೇಳೋಕ್ಕಾಗಲ್ಲ, ಹೂ ಅಂತ ಹೇಳ್ಬೋದು. ಅವರು ಪ್ರೋತ್ಸಾಹ ಸಿಕ್ಕದಿದ್ರೆ ಬಾಡೇ ಹೋಗ್ಬೋದು ಆ ಹೂಗಳು.
ಜೊತೆಗೆ ಅವರು ಸಿಕ್ಕೋ ಅವಕಾಶಗಳನ್ನ ಅವ್ರು ಕೂಡ ಬಳಸ್ಕೊಳ್ಬೇಕು ಒಳ್ಳೆ ರೀತಿಯಲ್ಲಿ. ಹೌದು. ಕೆಲವೊಮ್ಮೆ ಸಿಕ್ತು ಅಂತ ಹೇಳಿದ್ರೆ ಅದೇ ಭ್ರಮೆಯಲ್ಲಿ ತೇಲಾಡ್ಕೊಂಡು ಹೋದರೆ ಕಷ್ಟ. ಹಾಂ ಹೌದು. ಅದೇ ನನಗೆ ಸಕ್ಸಸ್ ಸಿಕ್ತು ಅಂತ ಮೇಲೆ ಹೋಗ್ಬಿಟ್ರೆ ಏಣಿ ಕೆಳಗಿರುತ್ತೆ. ಹೌದು ಹೌದು. ಹೌದು, ನಮ್ಮ ಸಮಾಜದಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಪ್ರತಿಭೆಗಳಿರ್ತಾರೆ. ಒಂದು ಅವಕಾಶ ಕಾಯ್ತಾ ಇರ್ತಾರೆ. ಜೊತೆಗೆ ಇಲ್ಲದ್ರೆ ಎಲ್ಲ ಪ್ರತಿಭೆಗಳು ಇದ್ದರೂ ಕೂಡ ಅವಕಾಶಗಳು ಸಿಕ್ಕಿರೋದಿಲ್ಲ. ಹಾಗಾಗಿ ಅಂಥವ್ರನ್ನ ಗುರುತಿಸಿ ಜೊತೆಗೆ ಅವರ ಕಲೆಗೆ ಬೆಲೆ ಕೊಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಅವರ ಶ್ರಮ, ಅದಕ್ಕಾಗಿ ಒಂದಷ್ಟು ಡೆಡಿಕೇಶನ್ ಇಟ್ಕೊಂಡು ಮಾಡಿರ್ತಾರೆ. ಕೇವಲ ಇವ್ರನ್ನ ಉದ್ದೇಶ ಇಟ್ಕೊಂಡು ಹೇಳ್ತಾ ಇಲ್ಲ, ಜನರಲ್ ಎಲ್ಲರನ್ನ ಬೇರೆ ಬೇರೆ ಫೀಲ್ಡ್ ಇರ್ಬೋದು, ಸಂಗೀತ, ನೃತ್ಯ, ಚಿತ್ರಕಲೆ, ಈ ರೀತಿಯಾದಂತಹ ಕಲೆ, ಹಾಗೆ ಬೇರೆ ಬೇರೆ ಕಲಾ ಪ್ರಕಾರಗಳಿದ್ದಾವೆ. ಅದರಲ್ಲಿ ತೊಡಗಿಸ್ಕೊಂಡವರಿಗೆ ಸಣ್ಣ ಪ್ರೋತ್ಸಾಹ ಸಿಕ್ಕಿದೆ. ಪ್ರೋತ್ಸಾಹ ಯಾವ ರೀತಿ? ಈಗ ಇಂಥವ್ರು ಏನೋ ಕಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಪರ್ಚೇಸ್ ಮಾಡ್ಕೊಳ್ಳೋದು. ನಾವು ಈಗ ಬೇರೆ ಬೇರೆ ರೀತಿಯಲ್ಲಿ ಮದುವೆ ಫಂಕ್ಷನ್ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಬರ್ತ್ಡೇ ಇರ್ಬೋದು, ಇತ್ಯಾದಿಗಳಿಗೆ ಕಾಸ್ಟ್ಲಿ ಗಿಫ್ಟನ್ನು ಕೊಡ್ತೀವಿ. ಅದ್ರ ಜೊತೆಗೆ ಅಂಥ ಗಿಫ್ಟ್ಗಳ ಸಾಲಿನಲ್ಲಿ ಇವುಗಳನ್ನು ಪರಿಗಣನೆ ಮಾಡಿಕೊಂಡು ಖರೀದಿ ಮಾಡಿ ಗಿಫ್ಟ್ ಕೊಟ್ಟಾಗ ಪ್ರೋತ್ಸಾಹ ಕೊಟ್ಟಂತೆ ಆಗುತ್ತೆ. ಅದು ಬಿಟ್ಟು ಬೇರೆ ಏನು ಡೊನೇಷನ್ ಏನು ಕಲೆ ನಿರೀಕ್ಷೆ ಮಾಡೋದಿಲ್ಲ. ಬಿಡಿಸಿದ ಕಲೆಗೆ ಒಂದು ಪ್ರೋತ್ಸಾಹ ಸಿಕ್ಕಿದ್ರೆ ಅಷ್ಟೇ ಸಾಕು ಅಂತ. ಖುಷಿ ಆಯಿತು ಮಾತಾಡಿ. ನಮ್ಮ ಉದ್ದೇಶ ಕೂಡ ಅಷ್ಟೇ, ಒಳ್ಳೆ ವ್ಯಾಲ್ಯೂ ಸಿಗಲಿ ನಿಮ್ಮ ಕಲೆಗೆ, ಹೆಚ್ಚು ಮಾರಾಟ ಆಗಲಿ, ಒಳ್ಳೊಳ್ಳೆ ಕಲಾ ಪ್ರಕಾರಗಳು ಕೂಡ ನಿಮ್ಮಿಂದ ಹೊರ ಬರಲಿ. ನೋಡುವ ಈ ಕಾರ್ಯಕ್ರಮದ ಮೂಲಕವಾದರೂ ಈಗ ಬರ್ತಿರುವಂಥ ಆರ್ಡ್ರು 2 ಪಟ್ಟು ಜಾಸ್ತಿ ಆದರೆ ಅಷ್ಟೇ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನಾವು ಇವ್ರನ್ನ ನಂಬರ್ನ ಡಿಸ್ಪ್ಲೇ ಮಾಡ್ತೀವಿ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ಡೀಟೇಲ್ಸ್ ಹಾಕಿರ್ತೀವಿ ವಿತ್ ಕಾಂಟ್ಯಾಕ್ಟ್ ನಂಬರು. ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಆ ಚಿತ್ರ ಯಾವ ರೀತಿಯಾದಂಥ ನಿಮಗೆ ಚಿತ್ರ ಬೇಕು ಅದನ್ನು ವಾಟ್ಸಪ್ ಮೂಲಕ ಕಳಿಸಿಕೊಟ್ರೆ, ನೀವು ಒಂದಷ್ಟು ಟೈಮ್ನ ಅವರಿಗೆ ಕೊಟ್ಟರೆ ಆ ಟೈಮ್ನಲ್ಲಿ ಅವರು ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ನೋಡೋಣ, ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ಈ ವಿಚಾರ ಇವರ ಕಲೆಗೂ ಕೂಡ ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಸಿಗುತ್ತೆ ಅನ್ನೋಂಥ ಆಶಾಭಾವನೆ, ನಿರೀಕ್ಷೆಯನ್ನು ಇಟ್ಕೊಳ್ತೇವೆ. ಮುಂದಿನ ಎಪಿಸೋಡ್ನಲ್ಲಿ ಯಾರು ನಿಮ್ಮ ವ್ಯಾಪ್ತಿಯಲ್ಲೂ ಕೂಡ ಈ ರೀತಿಯಾದಂತಹ ಪ್ರತಿಭೆಗಳಿರ್ಬೋದು, ಚಿತ್ರಕಲೆ ಅಂತಲ್ಲ ಬೇರೆ ಬೇರೆ ರೀತಿಯಾದಂತಹ ಸ್ಪೆಷಲ್ ಟ್ಯಾಲೆಂಟ್ಗಳು ಇದ್ದೇ ಇರ್ತಾರೆ. ಅಂಥವರ ಬಗ್ಗೆ ಮಾಹಿತಿ ಇದ್ದರೆ ನಮಗೆ ತಿಳಿಸ್ಕೊಡಿ ವಾಟ್ಸಪ್ ಮೂಲಕ, ಅಥವಾ ನಾವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಕಮೆಂಟ್ನಲ್ಲೂ ಕೂಡ ತಿಳಿಸ್ಬೋದು. ಇಂಥವ್ರು ಇದ್ದಾರೆ, ಅವ್ರನ್ನ ಮಾತಾಡಿಸಿ ಅಂತ. ಅವ್ರನ್ನ ಮಾತಾಡಿಸಿ ನಿಮ್ಮ ಜೊತೆಗೆ, ನಮ್ಮೆಲ್ಲರ ಜೊತೆಗೆ ಅವ್ರನ್ನ ಪರಿಚಯಿಸುವಂಥ ಕಾರ್ಯವನ್ನು ಕೂರ್ಗ್ ಬಜ್ ಮಾಡುತ್ತೆ. ಇಷ್ಟೊತ್ತು ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ಕೂಡ ಕಂಟೆಂಟ್ಗಳು ಸಿಗ್ತಾ ಇರುತ್ತೆ. ಮತ್ತು ಮುಂದಿನ ಎಪಿಸೋಡ್ನಲ್ಲಿ ಬೇರೊಬ್ಬ ಪ್ರತಿಭೆ ಜೊತೆಗೆ ನಿಮ್ಮ ಎದುರಿಗೆ ಬರ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ.